50 ಮಿಲಿ ಹಾಲಿಗಾಗಿ ₹2 ಹೆಚ್ಚಿಸಿದ್ದೇಕೆ? ಪೆಟ್ರೋಲು, ಹಾಲು, ಆಲ್ಕೋಹಾಲು ಎಲ್ಲ ದುಬಾರಿ. ಗ್ಯಾರಂಟಿಗಾಗಿ ಜನರಿಗೆ ಬರೆ ಇಳಿತಿದೆಯೇ ಸರ್ಕಾರ? ಇದೇ ಇಂದಿನ ಅಖಾಡ. ಈ ರೀತಿಯಾಗಿ ಸರ್ಕಾರ ಹಾಗಾದ್ರೆ ದರ ಏರಿಕೆಯನ್ನು ಎಲ್ಲಿವರೆಗೆ ಮಾಡುತ್ತೆ, ಯಾವ ಸ್ವರೂಪದಲ್ಲಿ ಮಾಡುತ್ತೆ, ಇದರಿಂದ ನಿಜಕ್ಕೂ ರೈತರಿಗೆ ಹಣ ಹೋಗುತ್ತಾ, ಸರ್ಕಾರ ಯಾವ ಸ್ವರೂಪದಲ್ಲಿ ದರ ಏರಿಕೆಯನ್ನು ಸಮರ್ಥಿಸಿಕೊಳ್ಳುತ್ತೆ, ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಎಚ್.ಎನ್. ಚಂದ್ರಶೇಖರ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ಭವ್ಯ ನರಸಿಂಹಮೂರ್ತಿ ಅವರ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ರಾಜ್ಯ ವಕ್ತಾರರಾಗಿರುವ ವೀರಣ್ಣಗೌಡರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರಾಗಿರುವ ಪ್ರೊಫೆಸರ್ ಎಸ್.ಆರ್. ಕೇಶವ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮಾಲೀಕರ ಸಂಘದವರು ಕೂಡ ಈ ದರ ಏರಿಕೆಯ ವಿಚಾರ ಯಾವ ಸ್ವರೂಪದ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆದರೆ ಒಂದು ಅಂಶವನ್ನು ಇಲ್ಲಿ ಸೂಕ್ಷ್ಮವನ್ನು ನಾವು ಮರಿಬಾರ್ದು. ಅದೇನಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಈ ಹೆಚ್ಚುವರಿ ಹಾಲಿನ ಅಗತ್ಯತೆ ಇರಲಿಲ್ಲ ಅಥವಾ ಇತ್ತು ಅಂತೇಳಿ ಆದರೂ ಕೂಡ ಅವರು ಎಕ್ಸ್ಟ್ರಾ ಖರೀದಿ ಮಾಡೋದು ಬೇಕಿದ್ದವರು ಮಾತ್ರ ಖರೀದಿ ಮಾಡ್ತಾರೆ. ಹಾಗಂತೇಳಿ 50 ml ಜಾಸ್ತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಎಕ್ಸ್ಟ್ರಾ ಕುಡಿಬೇಕು ಅಥವಾ ಅದನ್ನು ಯಾವ ರೀತಿಯಾಗಿ ಅದು ವೇಸ್ಟ್ ಆಗುತ್ತೆ ಏನು ಅನ್ನೋಂಥದ್ದು ಪ್ರಶ್ನೆ ಒಂದು ಭಾಗ ಇರುತ್ತೆ. ಆದರೆ ಹೋಟೆಲ್ಗಳ ವಿಚಾರಕ್ಕೆ ಬಂದಾಗ 10 ಪ್ಯಾಕೆಟ್ 11 ಪ್ಯಾಕೆಟ್ ತಗೊಳ್ಳೋನಿಗೆ 10 ಪ್ಯಾಕೆಟ್ ತಗೊಂಡ್ರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹಾಲು ಆತನಿಗೆ ಸಿಗುತ್ತೆ, ಅದೇ ದರದಲ್ಲಿ ಸಿಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಇದನ್ನು ನಾವು ನೋಟ್ ಮಾಡಿಕೊಳ್ಳಲೇಬೇಕಾಗಿರುವಂಥದ್ದು. ಹೋಟೆಲ್ನವರು ಕೇವಲ ಇದನ್ನೇ ಇಟ್ಟುಕೊಂಡು ನಾಳೆ ದರ ಏರಿಕೆ ಮಾಡಿದರೆ ಗ್ರಾಹಕರು ಕೂಡ ಇಂಥ ವಿಚಾರಗಳಲ್ಲಿ ಅವೇರ್ ಆಗಿರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆದರೆ ಇಲ್ಲಿ ಪ್ರೊಫೆಸರ್ ಎಸ್.ಆರ್. ಕೇಶವ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಕೇಶವ ಅವರೇ, ಇಲ್ಲೀಗ ದರ ಏರಿಕೆ ಮಾಡ್ತಾ ಇರುವಂತಹ ಸ್ವರೂಪವನ್ನು ಗಮನಿಸಿದಾಗ ಸರ್ಕಾರ ಹೇಳ್ತಾ ಇರುವಂತಹ ಅಂಶಗಳು, ಈಗ ಹಾಲಿನ ದರವು ಕೂಡ ಯಾವುದೇ ದರ ಏರಿಕೆಯೂ ಕೂಡ ಜನರಿಗೆ ಅದು ಹೊರೆ ಆಗೇ ಆಗುತ್ತೆ. ಕಾಲದಿಂದ ಕಾಲಕ್ಕೆ ಈ ರೀತಿಯಾದಂತಹ ದರ ಏರಿಕೆಗೆ ಸಂಬಂಧಪಟ್ಟಂತೆ ಮತ್ತು ಇದಕ್ಕೆ ಯಾವುದೇ ತಿಂಗಳು ಕಾಲಗಳಿಗೆ ಅನ್ನೋಂಥ ಏನಿಲ್ಲ. ಇವರು ಸಡನ್ನಾಗಿ ಒಂದು ಡಿಸಿಷನ್ ತಗೊಳ್ತಾರೆ, ದರ ಏರಿಕೆ ಆಗತ್ತೆ. ಈ ರೀತಿಯಾದಂಥ ದರ ಏರಿಕೆ ಮತ್ತು ಇದನ್ನು ಮೊನ್ನೆ ಒಂದು ಮಾತನ್ನು ಮುಖ್ಯಮಂತ್ರಿಯವರು ಹೇಳಿದರು, ಪೆಟ್ರೋಲ್ ಡೀಸೆಲ್ನ ಏನು ಮಾರಾಟ ತೆರಿಗೆ ಹೆಚ್ಚಳ ಮಾಡಿರುವಂಥದ್ದು ಸಂಪನ್ಮೂಲ ಕ್ರೋಢೀಕರಣದ ದೃಷ್ಟಿಯಿಂದ ಅಂತೇಳಿ. ಒಂದು ಕಡೆಯಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಿಜ, ಸಂಪನ್ಮೂಲ ಕ್ರೋಢೀಕರಣದ ಹೆಸರಿನಲ್ಲಿ ಈ ರೀತಿಯಾಗಿ ಬೆಲೆ ಏರಿಕೆಯನ್ನು ಮಾಡ್ತಾ ಹೋದರೆ ಅದರ ಹೊರೆಯನ್ನು ಅದೇ ಜನ ಅನುಭವಿಸ್ಬೇಕಲ್ವಾ? ಯಾವ ಸ್ವರೂಪದ ಆರ್ಥಿಕತೆಯ ಮ್ಯಾನೇಜ್ಮೆಂಟ್ ಇದು ಅಂತ ಒಂದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತಂದ್ರೆ, ಯಾವಾಗ ಸರ್ಕಾರ ಈ ಬೆಲೆಗಳನ್ನ ಹೆಚ್ಚಿಸ್ಬೇಕು ಅನ್ನೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಲಿ, ಹಾಲಿನ ದರ ಆಗಿರ್ಲಿ, ಅಥವಾ ನೀರಿಂದು ಮುಂದೆ ಯೋಚನೆ ಮಾಡ್ತಿರೋದಾಗ್ಲಿ, ಇದನ್ನ ಯಾವ ಟೈಮಲ್ಲಿ ಏರಿಸ್ಬೇಕು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಏರಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕೆಂತಂದ್ರೆ ಈಗ ನಮ್ಗೆ ಗೊತ್ತಿರೋ ಹಾಗೆ ಫುಡ್ ಇನ್ಫ್ಲೇಷನ್ ವರ್ಲ್ಡ್ ವೈಡ್ ಜಾಸ್ತಿ ಇದೆ, ಇಂಡಿಯಾದಲ್ಲೂ ಜಾಸ್ತಿ ಇದೆ. ಈಗಾಗ್ಲೇ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ, ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹೀಟ್ ವೇವ್ಸ್ ಕಾರಣ, ಇದಕ್ಕೆ ಸರ್ಕಾರ ಕಾರಣ ಅಂತ ಹೇಳಲ್ಲ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿನ ಕಾರಣ, ಮತ್ತೆ ಸಪ್ಲೈ ಸೈಡ್ ಇನ್ಫ್ಲೇಷನ್ ಇದು. ಹಾಗಾಗಿ ಈಗ ನಮ್ಗೆ ಅಡ್ವರ್ಸ್ ವೆದರ್ ಎಫೆಕ್ಟ್ ಆಗ್ತಾ ಇದೆ. ಈಗ ಮಾನ್ಸೂನ್ ಬರ್ದೇ ಇದ್ರೆ ಇನ್ನಷ್ಟು ತೊಂದರೆ ಆಗೋ ಸಾಧ್ಯತೆ ಇದೆ. ತುಂಬಾ ಚೆನ್ನಾಗಾಯ್ತು ಸ್ಟಾರ್ಟಿಂಗ್ ಅಲ್ಲಿ, ಈಗ ಮತ್ತೆ ಕೈ ಕೊಡ್ತಿರೋದ್ರಿಂದ ಇದೆಲ್ಲವೂ ಪರಿಣಾಮ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಬೆಲೆಗಳು ಏನಾಗತ್ತೆ ಮಾನ್ಸೂನ್ಸ್ ನೋಡ್ಕೊಂಡು ಒಂದ್ ವೇಳೆ ಚೆನ್ನಾಗಿ ಮಳೆ ಬಂದಿದ್ರೆ ಅನಂತರ ಇವರು ಏರಿಸಿದ್ರೇನು ಇದು ಇಷ್ಟು ಪರಿಣಾಮ ಬೀರ್ತಿರ್ಲಿಲ್ಲ. ಎಷ್ಟೊತ್ತಿಗೆ ನಮ್ಗೆ ಫುಡ್ ಇನ್ಫ್ಲೇಷನ್ ಕಡಿಮೆ ಆಗಿರ್ತಾ ಇತ್ತು. ಈಗ ಎಲ್ಲವೂ ಬೆಲೆ ಹೆಚ್ಚಿರುವಾಗ, ನೀವು ಬೀನ್ಸ್ ತಗೊಳ್ಳಿ, ಟೊಮೆಟೊ ತಗೊಳ್ಳಿ, ಅಕ್ಕಿ ತಗೊಳ್ಳಿ, ಗೋಧಿ ತಗೊಳ್ಳಿ, ಯಾವುದೇ ಆಗ್ಲಿ ತುಂಬಾ ಬೆಲೆ ಹೆಚ್ಚಿಗೆ ಇರುವಾಗ ಇಂಥ ಸಂದರ್ಭದಲ್ಲಿ ಇವುಗಳನ್ನ ಹೆಚ್ಚಿಗೆ ಮಾಡಿದ್ರೆ ಅವುಗಳು ಇನ್ನೂ ಹೆಚ್ಚಾಗತ್ತೆ. ಈಗ ಪೆಟ್ರೋಲ್ ಡೀಸೆಲ್ ನಾವು ಸಂಪನ್ಮೂಲ ಕ್ರೋಢೀಕರಣ ಅನ್ನುವಂಥದ್ದು ಒಂದು ಸಮರ್ಥನೆಯ ಭಾಗ ಅಂತ ನಾವು ಒಪ್ಕೊಂಡ್ರು ಸಹ, ಆದ್ರೆ ಯಾಕೆ ಈ ಸ್ಥಿತಿ ಬಂತು ಅನ್ನುವಂಥದ್ದು, ಸಂಪನ್ಮೂಲ ಸರ್ಕಾರಕ್ಕೆ ಬೇಕು, ಅದನ್ನ ನಾನು ಒಪ್ತೀನಿ, ಆದ್ರೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ದಯವಿಟ್ಟು ಅವ್ರು ಯೋಚನೆ ಮಾಡ್ಲಿ ಅನ್ನುವಂಥದ್ದು ನನ್ನ ಮನವಿ. ಯಾಕೆಂದ್ರೆ ಈಗ ಆಗ್ಲೇ ಗ್ರಾಹಕರಿಗೆ ತೊಂದರೆ ಆಗಿದೆ. ಯಾಕಂದ್ರೆ ನೀವು ಲಾಸ್ಟ್ ಇಯರ್ ಆನ್ ಇಯರ್ ಇನ್ಫ್ಲೇಷನ್ ನೋಡಿದ್ರೆ, ಫುಡ್ ಇನ್ಫ್ಲೇಷನ್ ಆಗ್ಲೇನೆ ನಮಗೆ ಗೊತ್ತಿರೋ ತರ 8% ದಾಟಿದೆ, 8.7% ಇದೆ. ಸೊ ಇಂಥ ಒಂದು ಸಿಚುಯೇಷನ್ ಅಲ್ಲಿ ಕನ್ಸ್ಯೂಮರ್ಗೆ ಅಥವಾ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವನು ಈಸ್ ಆಫ್ ಲಿವಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು. ಈಗ ಗ್ಯಾರಂಟಿ ಕೊಟ್ಟದ್ದಕ್ಕೂ ಸಮರ್ಥನೆ ಏನು ಅಂತಂದ್ರೆ, ಜನಕ್ಕೆ ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೊಂದು 4-5 ಸಾವಿರ ಹೆಚ್ಚಿಗೆ ಸಿಗತ್ತೆ ಅನ್ನುವಂಥದ್ದು. ಆ 4-5 ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಹೆಚ್ಚಿಗೆ ಸಿಗುವಂಥದ್ದನ್ನ ನಾವಿಲ್ಲಿ ಹೆಚ್ಚು ಮಾಡಿ ಅವ್ರ ಹತ್ರ ಈಸ್ಕೊಳ್ಳೋದಾದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ, ಅಲ್ಲಿ ನಲ್ಲಿಫೈ ಆಗ್ಬಿಡತ್ತೆ. ಅಂಡ್ ಮೋರ್ ಓವರ್ ಅಲ್ಲಿ ತಗೊಳ್ಳೋರು ಇಲ್ಲಿ ಎಲ್ಲರಿಗೂ ನೀವು ಹೆಚ್ಚು ಮಾಡೋದ್ರಿಂದ ಅದು ಅನುಕೂಲ ಆಗಲ್ಲ. ಸೊ ಹಂಗಾಗಿ ಅದನ್ನ ನಾನು ಅವಾಗಿಂದ ಹೇಳ್ತಿದ್ದೀನಿ, ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಇವರು ಗ್ಯಾರಂಟೀಸ್ನ ಕೊಟ್ಟು ಸಂಪನ್ಮೂಲಗಳನ್ನ ಅಲ್ಲಿ ಉಳಿಸಿ ಯಾವ ಟೈಮಲ್ಲಿ ಹೆಚ್ಚಿಸ್ಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಹೆಚ್ಚಿಸಿದ್ರೆ
ಖಂಡಿತವಾಗಿಯೂ ಎಲ್ರಿಗೂ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಒಳ್ಳೇದಾಗತ್ತೆ, ಸರ್ಕಾರದಿಂದ ಜನಕ್ಕೂ ಒಳ್ಳೇದಾಗತ್ತೆ ಅಂತ ನನ್ಗನ್ಸುತ್ತೆ. ಆದ್ರೆ ಇಲ್ಲಿ ಇರುವಂತದ್ದು ಈಗ ಸರ್ಕಾರ ಹೇಳ್ತಾ ಇದ್ದಿದ್ದೇನು, ನಾವು ಈ ಗ್ಯಾರಂಟಿ ಸ್ಕೀಮ್ ಅಂತ ಅದಿರೋದು ಎಂಪವರ್ಮೆಂಟ್ಗಾಗಿ, ಜನರನ್ನ ಸಬಲೀಕರಣಕ್ಕಾಗಿ ಅಂತೇಳಿ. ಅದರಿಂದಾಗಿ ಕೆಲವೊಂದು ಖುಷಿಯ ಸುದ್ದಿಗಳಿಗೂ ಕೂಡ ಸರ್ಕಾರ ಅದನ್ನು ಬಹಳ ಖುಷಿಯಿಂದಲೇ ಶೇರ್ ಮಾಡ್ಕೊಳ್ತಾ ಇತ್ತು. ಏನು 2,000 ರೂಪಾಯಿ ಕೊಟ್ಟಿರೋದಾಗಿ ಫ್ರಿಡ್ಜ್ ಖರೀದಿಗೆ ಬೇಕಾಗಿ ಬಳಕೆ ಮಾಡ್ಕೊಂಡ್ರಂತೆ, ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಬೇಕಾಗಿ ಬಳಕೆ ಮಾಡ್ಕೊಳ್ತಿದ್ದಾರಂತೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಈಗ ತಿಂಗಳಿಗೆ 60 ರೂಪಾಯಿ ಒಂದು ಮನೆಗೆ 1 ಲೀಟ್ರ್ ಹಾಲು ತಗೊಳ್ತಾ ಇದ್ದೋ ಅಥವಾ ಅರ್ಧ ಲೀಟ್ರ್ ಹಾಲು ತಗೊಂಡಿರೋರಿಗೆ ಎಲ್ರಿಗೂ ಕೂಡ ಈಕ್ವಲ್ ಆಗಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ತಿಂಗಳಿಗೆ 60 ರೂಪಾಯಿ ಹಾಲಿಗೆ ಎಕ್ಸ್ಟ್ರಾ ಕೊಡಲೇಬೇಕು. ಅರ್ಧ ಲೀಟ್ರ್ ಮಾತ್ರ ಯೂಸ್ ಮಾಡೋದಿದ್ರು ಕೂಡ 60 ರೂಪಾಯಿ ಎಕ್ಸ್ಟ್ರಾ ಕೊಡಲೇಬೇಕು. ಇದು ಎಲ್ಲೋ ಒಂದು ಕಡೆ ಹೇಳ್ತಾರೆ ನಾವು ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದೀವಿ, ಕರೆಂಟ್ ಬಿಲ್ ಫ್ರೀ ಆಗಿದೆ ಅಂತಾರೆ. ಪೆಟ್ರೋಲ್ ಡೀಸೆಲ್ಲು ಇದು ಓಡಾಡಲೇಬೇಕು. 2 ವೀಲರ್ಗಳು ಬಹುತೇಕ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಪೆಟ್ರೋಲ್ ಹಾಕಿಸ್ಕೊಳ್ಳೇಬೇಕು. 3 ರೂಪಾಯಿ ಹೆಚ್ಚಳ ಆಗುತ್ತೆ. ತಿಂಗಳಲ್ಲಿ 3 ಸಲ ಆತ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ ಅಂದರೂ ಕೂಡ ಆತನಿಗೆ ಸುಮಾರು 180ರಿಂದ 200 ರೂಪಾಯಿ ಜಾಸ್ತಿ ಆತ ಖರ್ಚು ಮಾಡಲೇಬೇಕು. ಈ ರೀತಿಯಾಗಿ ಇಲ್ಲಿ ಉಳಿಸಿದಂಗೆ ಮಾಡ್ತೀವಿ ಅಂತಾರೆ, ಮತ್ತೊಂದು ಕಡೆ ಹಿಂಗೆ ಖರ್ಚು ಮಾಡ್ತಾ ಹೋಗುವಂಥದ್ದು. ಹೆಂಗಿದೆ ಬ್ಯಾಲೆನ್ಸ್ ಇದವ? ಹಾಗಾದರೆ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂಥ ಮಾರ್ಗ ಇದ್ರ ಬಿಟ್ಟರೆ ಬೇರೆ ಮಾರ್ಗ ಇಲ್ವಾ ಸರ್ಕಾರಕ್ಕೆ ಅಂತ? ಇಲ್ಲ, ಫಸ್ಟ್ ಆಫ್ ಆಲ್ ನನಗೆ ಈಗ್ಲೂ ನಾನು ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಈ ಗ್ಯಾರಂಟೀಸ್ ನ ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಕೊಡಿ. ಅವಾಗ ನಮ್ಗೆ ಅಲ್ಲಿ ಹೊಡೆತ ಕಡಿಮೆ ಆಗುತ್ತೆ. ಅದನ್ನ ನಾವು ಡೆವಲಪ್ಮೆಂಟ್ ಫಂಡ್ಸ್ಗೆ ಯುಟಿಲೈಸ್ ಮಾಡ್ಬೋದು. ಇಲ್ಲದೆ ಇದ್ರೆ ಇದರ ಹೊರೆ ಎಲ್ಲದ್ರ ಮೇಲೂ ಅನಿವಾರ್ಯವಾಗಿ ಬೀಳ್ಬೇಕಾಗತ್ತೆ. ಏನಂದ್ರೆ ಕೆಲವು ಸರಿ ಪೊಲಿಟಿಕಲ್ ಕಂಪಲ್ಷನ್ಸ್ ಇಂದ ಮಾಡುವಂಥದ್ದು ನಿಜವಾಗ್ಲೂ ಆರ್ಥಿಕತೆ ಮೇಲೆ ಹೊರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ನಾನು ಅನ್ನೋದು. ಈಗ ಅಲ್ಲಿ ನಾವು ಇಲ್ಲಿ ಕೊಟ್ಟು ಅಲ್ಲಿ ಇಸ್ಕೊಳ್ತಾ ಇದ್ರೆ ಜನರ ಹತ್ರ ಖಂಡಿತವಾಗಿಯೂ ಅದರ ಬರೆ ಬೀಳುತ್ತೆ. ಈಗೇಂದ್ರೆ ನಮ್ಗೆ ಅಕೌಂಟ್ಗೆ ಅಲ್ಲಿ 2,000 ಅಕೌಂಟ್ ಹೋಗ್ತಾ ಇದೆ ಅಂತಂದ್ರೆ 2,000 ರೂಪಾಯಿ ಈ ಎಕ್ಸ್ಟ್ರಾ ಇದರಲ್ಲಿ ಹೆಚ್ಚಾಗ್ತಿರೋದ್ರಲ್ಲಿ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಅದನ್ನ ಮಾಡಬಾರ್ದು. ಯಾಕಂದ್ರೆ ಒಂದ್ ರೀತಿಲಿ ಮೊದ್ಲೇ ಇವಾಗ ಜನ ಈ ದುಬಾರಿ ದುನಿಯಾ ಹೆಂಗಾಗಿದೆ ಅಂತಂದ್ರೆ ಪ್ರತಿಯೊಂದು ಬೆಲೆಗಳು ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ನಾವು ಬೆಲೆ ಹೆಚ್ಚು ಮಾಡಿದ್ರೆ, ಸಂಪನ್ಮೂಲ ಕ್ರೋಢೀಕರಣ ಮಾಡಿದ್ರೆ ಅದ್ರ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥದ್ದು. ಐದರ್ ಪೊಲಿಟಿಕಲಿ ಆಗೋದು, ಈವನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮೇಲೆ ಕೂಡ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ಪ್ರತಿಯೊಬ್ಬ ಗ್ರಾಹಕ ಈಗ ಒಂದು ತರಕಾರಿಯ ಬಜೆಟ್ಗೆ ಅವನು ಅಲೋಕೇಟ್ ಮಾಡಿದ್ದಾನೆ, ಅದ್ರ ಆಲ್ಮೋಸ್ಟ್ 2ರಷ್ಟು ಇಲ್ಲ 3ರಷ್ಟು ಅವ್ನು ಖರ್ಚು ಮಾಡ್ತಾ ಇದ್ದಾನೆ. ಅಕ್ಕಿ ಬೇಳೆಗೆ ಏನ್ ಖರ್ಚು ಮಾಡ್ತಿದ್ದಾನೆ ಅದಕ್ಕೆ ಆಲ್ಮೋಸ್ಟ್ 2ರಿಂದ 3ರಷ್ಟು ಅವನಿಗೆ ಹೆಚ್ಚು ಖರ್ಚಾಗ್ತಾ ಇದೆ. ಸೊ ಇವನ್ನೆಲ್ಲವನ್ನು ನೀವು ಲೆಕ್ಕ ಹಾಕಿದ್ರೆ ಇದು ನಲ್ಲಿಫೈ ಆಗೋಗ್ತಾ ಇದೆ. ಅವ್ನಿಗೇನು ಲಾಭ ಆಗ್ತಾ ಇದೆ, 4ರಿಂದ 5,000 ರೂಪಾಯಿ ಅವನಿಗೆ ಸಿಗ್ತಾ ಇದೆ ಅಂತ ನಾವು ಖುಷಿ ಪಟ್ಕೊಂಡು ಹೇಳ್ತಾ ಇದ್ದೀವಲ್ಲ, ಅದು ಹೋಗಿ ನಲ್ಲಿಫೈ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ನಾನು ಹೇಳೋದು, ಒಂದು ನೀವು ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಕೊಡಿ, ಗ್ಯಾರಂಟೀಸ್ ನ ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಕೊಡಿ. ಈಗ ಆಗಿದೆ 1 ವರ್ಷವರೆಗೂ ಕೊಟ್ಟಿದ್ದಾಗಿದೆ. ಟಾರ್ಗೆಟೆಡ್ ಬೆನಿಫಿಷರೀಸ್ಗೆ ಕೊಟ್ಬಿಟ್ಟು ಅದರಲ್ಲಿ ಒಂದಷ್ಟು ದುಡ್ಡನ್ನ ಮಿಕ್ಸಿ ಮತ್ತೆ ಮಾನ್ಸೂನ್ಸ್ ಏನಾಗತ್ತೆ ಅಂತ ನೋಡ್ಕೊಂಡು ಬೆಲೆ ಹೆಚ್ಚಳ ಮಾಡುವಂತದ್ರ ಕಡೆ ಗಮನ ಕೊಡ್ಬೋದು. ಇನ್ನು ಬೇರೆ ಬೇರೆ ಆದಂತ ರಿಸೋರ್ಸಸ್ ನ ತಗೊಳ್ಳುವಂತ ಮಾರ್ಗಗಳು ಇದಾವೆ ಸರ್ಕಾರಕ್ಕೆ, ಇಲ್ಲೇ ಇಲ್ಲ ಅಂತ ನಾನು ಹೇಳಲ್ಲ. ಅವುಗಳ ಕಡೆಗೆ ಗಮನ ಕೊಡ್ಬೇಕು. ಯಾಕಂದ್ರೆ ಟ್ಯಾಕ್ಸ್ ಬೇಸ್ ನ ವೈಡನ್ ಮಾಡುವಾಗ ನಾವು ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಇದೆ, ಆ ಪ್ರೊಫೆಷನಲ್ ಟ್ಯಾಕ್ಸ್ ನ ಹೆಚ್ಚು ಹೊರೆಯಾಗದ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಕಡೆ ಒಂದಷ್ಟು ಹೆಚ್ಚು ಮಾಡುವಂತ ಕಡೆ ಗಮನ ಕೊಡ್ಲಿ. ಸೊ ಈ ತರದ್ದು ಲಿಸ್ಟ್ ಮಾಡ್ತಾ ಹೋದ್ರೆ ಸಾಕಷ್ಟು ಸಿಗುತ್ತೆ. ಆ ತರ ಮಾಡ್ಬೇಕಾಗ್ಲಿ ಡೈರೆಕ್ಟ್ ನಾವು ಕನ್ಸ್ಯೂಮರ್ಗೆ ಅಫೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಅವನ ಜೀವನ ಮಟ್ಟ ಈಗಾಗಲೇ ಸ್ಟ್ರಗಲ್ ಮಾಡ್ತಾ ಇರೋಂಥವ್ರಿಗೆ ಇನ್ನೂ ಕಷ್ಟ ಆಗುತ್ತೆ. ನಿಜ ಕೇಶವ್ ಮಾತಾಡ್ತೀನಿ ನಾನು. ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ಅಖಾಡ.